ಇವಾಗ ಎಲ್ಲರೂ ಕೇಳ್ತಿರೋ ಡೌಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಏನಂತ ಹೇಳಿದರೆ KCET ಅಥವಾ ನೀಟ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಅದಂದರೆ ಕೆಲವರು ಆಪ್ಷನ್ನ ಮಾಡಿಫೈ ಮಾಡ್ಕೋಬೇಕು ಅಥವಾ ಎಡಿಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಅದಕ್ಕೂ ಕೂಡ ಲಿಂಕ್ ಯಾವಾಗ ಬಿಡ್ತಾರೆ ಅಂತ ಕೆಲವರು ಕೇಳ್ತಾ ಇದ್ರಿ. ಸೊ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ಬೋದು, ಹಾಗಾಗಿ ವಿಡಿಯೋನ ಕೊನೆಯವ್ರು ನೋಡೋಕ್ಕೆ ಟ್ರೈ ಮಾಡಿ. ಮತ್ತು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ವಿಡಿಯೋದ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾವು ನಿಮಗೆ ಅಡ್ಮಿಷನ್ ಆಗೋವರೆಗೆ ಎಲ್ಲ ಇನ್ಫಾರ್ಮೇಷನ್ನ ಟೈಮ್ ಫ್ರೀಯಾಗಿ ಕೊಡ್ತಾ ಇರ್ತೀವಿ. ಸೊ ನಾವು ಫಸ್ಟ್ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಇವಾಗ ನಮಗೆ ಆಪ್ಷನ್ನ ಮಾಡಿಫೈ ಮಾಡ್ಕೊಳ್ಳೋಕ್ಕೆ ಅವಕಾಶ ಯಾವಾಗ ಕೊಡ್ತಾರೆ ಅಥವಾ ಲಿಂಕ್ನ ಯಾವಾಗ ಬಿಡ್ತಾರೆ ಹಂಗಂತ. ಸೊ ಇವಾಗ ನಿಮಗೆ ಕಾಮನಾಗಿ ಗೊತ್ತಿರಬೇಕು. ಸೊ ಫಸ್ಟ್ ರೌಂಡ್ KCET ಅಥವಾ ನೀಟ್ದು ರಿಸಲ್ಟ್ ಪಬ್ಲಿಷ್ ಆಗಿದೆಯಲ್ಲ. ಸೊ ರಿಸಲ್ಟ್ ಪಬ್ಲಿಷ್ ಆದ ನಂತರ ಅವರಿಗೆ ಅವಕಾಶ ಕೊಡ್ತಾರೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ಯಾರು ಚಾಯ್ಸ್ 1ನ ಎಂಟ್ರ್ ಮಾಡ್ತಾರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡ್ತಾರೆ. ಸೊ ಈ ಎಲ್ಲ ವಿದ್ಯಾರ್ಥಿಗಳಿಗೆ ನಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ಅಥವಾ ಶೆಡ್ಯೂಲ್ ಪ್ರಕಾರ ಸೆಪ್ಟೆಂಬರ್ 5ನೇ ತಾರೀಕಿನವರೆಗೆ ಅವಕಾಶ ಕೊಟ್ಟಿರ್ತಾರೆ. ಸೊ ಈ ಒಂದು ಡೇಟ್ವರೆಗೆ ಅವರು ಚಾಯ್ಸ್ ಎಂಟ್ರಿನ ಮಾಡೋದಿರುತ್ತೆ. ಅದಾಂತರ ಅವರು ಫೀನೇ ಪೇ ಮಾಡೋದಿರುತ್ತೆ. ಸೊ ಈ ವರ್ಷ ಏನು ಆನ್ಲೈನ್ ಮುಖಾಂತರ ಫೀನೇ ಪೇ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಸೊ ಆ ಥರ ಕೂಡ ನೀವು ಮಾಡ್ಕೋಬೋದು ಯಾರಾದರೂ ಚಾಯ್ಸ್ 1ನೇ ಎಂಟ್ರ್ ಮಾಡಿದರೆ. ಅದಂತರ ಅವರು ಅಡ್ಮಿಷನ್ ಆರ್ಡರ್ ಕೂಡ ಡೌನ್ ಮಾಡ್ಕೋಬೇಕಾಗುತ್ತೆ, ಮತ್ತು ಕಾಲೇಜ್ ಹೋಗಿ ಅಡ್ಮಿಷನ್ ಕೂಡ ಮಾಡ್ಕೊಂಬರೋದಿರುತ್ತೆ. ಸೊ ಇಷ್ಟೆಲ್ಲ ಕೆಲಸನ ಅವರು ಸೆಪ್ಟೆಂಬರ್ 5ನೇ ತಾರೀಕಿನವರೆಗೆ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಇದು ನಮಗೆ ಕಾಮನಾಗಿ ಗೊತ್ತಿರೋ ವಿಷಯ, ಅಂದರೆ ಶೆಡ್ಯೂಲ್ ಪ್ರಕಾರ ಕೊಟ್ಟಿದ್ದು ಇನ್ಫಾರ್ಮೇಷನ್. ಬಟ್ ಇವಾಗ ಈ ಒಂದು ಡೇಟ್ ಒಳಗಡೆ ಎಲ್ಲ ಕೆಲಸ ಮುಗಿಯೋದಂತ ಹೇಳೋಕ್ಕಾಗಲ್ಲ. ಸೊ ಮೇ ಬಿ ಕೇಳಿದವರು ಸ್ವಲ್ಪ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಮಾಡ್ಬೋದು. ಸೊ ಕಾಮನಾಗಿ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂತ ಹೇಳಿದರೆ ಪ್ರತಿ ವರ್ಷ ಪ್ರತಿ ರೌಂಡಲ್ಲಿ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾ ಬರ್ತಾರೆ. ಯಾಕಂತ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಅಲ್ಲಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಕೆಲವರಿಗೆ ಲಾಗಿನ್ ಆಗೋಕ್ಕೆ ಆಗಲ್ಲ, ಕೆಲವರಿಗೆ ಸರ್ವರ್ ಪ್ರಾಬ್ಲಮ್ ಆಗ್ಬೋದು, ಮತ್ತು ಇನ್ನೂ ಬೇರೆ ಬೇರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಅವರು ಕೆಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಡೇಟ್ನ ಎಕ್ಸ್ಟೆಂಡ್ ಮಾಡಿ ಅಂತ ಕೆದವರು ಡೆಫಿನೆಟಾಗಿ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವಾಗ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಮತ್ತು ಅವರು ಕೆಲವರು ಚಾಯ್ಸ್ 1ನೇ ಎಂಟ್ರ್ ಮಾಡಿ, ಅಥವಾ ಕೆಲವರು ಫೀನೇ ಪೇ ಮಾಡಿ, ಅಥವಾ ಕೆಲವರು ಅಡ್ಮಿಷನ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಅವರಿಗೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಸೊ ಅವರಿಗೆ ಹಾಗೆ ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳದ್ದು ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗುವವರೆಗೆ ಈ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಹಾಗಂತ ನೀವು ಇಲ್ಲಿ ನೆಗ್ಲೆಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಎಲ್ಲ ಪ್ರೊಸೆಸ್ನ ಕೊಟ್ಟಿರೋ ಟೈಮಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೆಲವರು ಚಾಯ್ಸ್ 2 ಅಥವಾ ಚಾಯ್ಸ್ 3ನ ಎಂಟರ್ ಮಾಡಿರ್ತಾರೆ. ಸೊ ಈ ಎಲ್ಲ ವಿದ್ಯಾರ್ಥಿಗಳು ಏನು ಡೌಟ್ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ನಮಗೆ ಆಪ್ಷನ್ನ ಮಾಡ್ಕೊಳ್ಳೋಕ್ಕೆ ಅವಕಾಶ ಯಾವಾಗ ಬಿಡ್ತಾರೆ ಅಥವಾ ಲಿಂಕ್ನ ಯಾವಾಗ ಬಿಡ್ತಾರೆ ಹಂಗಂತ. ಸೊ ಇವಾಗ ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ದು ಎಲ್ಲ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರನೇ ನಿಮಗೆ ಆಪ್ಷನ್ನ ಮಾಡಿಫೈ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ ಅಥವಾ ಲಿಂಕ್ನ ಬಿಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅವ್ರದ್ದು ಅಡ್ಮಿಷನ್ ಮುಗಿಯೋಕ್ಕಿಂತ ಮುಂಚೆನೇ ನಿಮಗೆ ಲಿಂಕ್ ಬಿಡಲ್ಲ ಆಪ್ಷನ್ನ ಮಾಡಿಫೈ ಮಾಡ್ಕೊಳ್ಳೋಕ್ಕೆ. ಸೊ ಅವ್ರದ್ದು ಎಲ್ಲ ಪ್ರೊಸೆಸ್ ಮುಗಿದ ನಂತರನೇ ನಿಮಗೆ KCET ಸೆಕೆಂಡ್ ರೌಂಡ್ದು ಅಥವಾ KCET ಸೆಕೆಂಡ್ ರೌಂಡ್ಗೋಸ್ಕರ ಆಪ್ಷನ್ನ ಮಾಡಿಫೈ ಮಾಡ್ಕೊಳ್ಳೋಕ್ಕೆ ಲಿಂಕ್ನ ಬಿಡ್ತಾರೆ. ಸೊ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಇವಾಗ ಯಾರು ಚಾಯ್ಸ್ 2 ಅಥವಾ ಚಾಯ್ಸ್ 3ನ ಎಂಟರ್ ಮಾಡಿರ್ತಾರೆ, ಮತ್ತು ಯಾರ್ಯಾರಿಗೆ ಇವಾಗ ಫಸ್ಟ್ ರೌಂಡ್ CET ಅಥವಾ ನೀಟ್ ಕೌನ್ಸಿಲಿಂಗಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ ಅಂಥ ವಿಧದ್ದು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇವಾಗ ನಾವು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಹೊಸ ಕಾಲೇಜ್ನೇ ಆ್ಯಡ್ ಮಾಡೋಕ್ಕೆ ಅವಕಾಶ ಇರೋಲ್ಲ. ಒನ್ನೇನು ಎಷ್ಟು ಆಪ್ಷನ್ನ ಮುಂಚೆ ಆ್ಯಡ್ ಮಾಡಿದ್ರಿ ಅದನ್ನಷ್ಟೇ ನೀವು ಮಾಡಿಫೈ ಮಾಡ್ಕೋಬೋದು. ಅದರಲ್ಲಿ ಕೆಲವು ಆಪ್ಷನ್ನ ಡಿಲೀಟ್ ಕೂಡ ಮಾಡ್ಬೋದು, ಮತ್ತು ಕೆಲವು ಆಪ್ಷನ್ನ ಆ್ಯಡ್ ಕೂಡ ಮಾಡ್ಬೋದು. ಬಟ್ ಇಲ್ಲಿ ನೀವು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ನ ಆ್ಯಡ್ ಮಾಡೋಕ್ಕೆ ಆಗಲ್ಲ. ಬಟ್ ಒಂದು ಎಕ್ಸೆಪ್ಷನ್ ಏನಂತ ಹೇಳಿದ್ರೆ, ಕೆಲವೊಂದು ಹೊಸ ಕಾಲೇಜಸ್ ಸೀಟ್ ಮ್ಯಾಟ್ಸ್ಗೆ ಆ್ಯಡ್ ಆದರೆ ಸೆಕೆಂಡ್ ರೌಂಡಲ್ಲಿ ಆ ಒಂದು ಕಾಲೇಜ್ನ ಅಷ್ಟೇ ಅಥವಾ ಆ ಒಂದು ಆಪ್ಷನ್ ಅಷ್ಟೇ ನೀವು ಆ್ಯಡ್ ಮಾಡ್ಬೋದು. ಬಟ್ ಹಳೆ ಆಪ್ಷನ್ಸ್ ಏನಿರ್ತಾವಲ್ಲ ಅಥವಾ ಹಳೆ ಕಾಲೇಜಸ್ ಏನಿರ್ತಾವಲ್ಲ ಅದನ್ನು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಆಗಲ್ಲ. ಸೊ ಇಲ್ಲಿ ಎರಡು ಡೌಟ್ಗೆ ಒಂದೇ ಸೊಲ್ಯೂಷನ್ನೇ ಹೇಳಬೇಕಾದ್ರೆ, ಅಂದರೆ KCET ಮತ್ತು ನೀಟ್ ಸೆಕೆಂಡ್ ರೌಂಡ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅಥವಾ ಆಪ್ಷನ್ನ ಮಾಡಿಫೈ ಮಾಡ್ಕೊಳ್ಳೋಕ್ಕೆ ಲಿಂಕ್ ಯಾವಾಗ ಬಿಡ್ತಾರೆ ಹಾಗಂತ. ಸೊ ಇವಾಗ ನಾವು ಕಾಮನಾಗಿ ಹೇಳೋದಾದರೆ, ಸೊ ಇಲ್ಲಿ ನಮಗೆ ಫಸ್ಟ್ ರೌಂಡ್ದು ಕೌನ್ಸಿಲಿಂಗ್ ಎಂಡ್ ಆಗೋಕ್ಕೆ ಅಥವಾ ಫಸ್ಟ್ ರೌಂಡ್ದು ಅಡ್ಮಿಷನ್ ಎಂಡ್ ಆಗೋಕ್ಕೆ ನಾವು ಕಾಮನಾಗಿ ಅನ್ಕೋಬೋದು ಇದು 8 to 10ವರೆಗೆ ಹೋಗ್ಬೋದು ಹಾಗಂತ. ಸೊ ಇವಾಗ ನಮಗೆ 5ನೇ ತಾರೀಕಿನವರೆಗೆ ಅವಕಾಶ ಕೊಟ್ಟಿರ್ತಾರೆ ಶೆಡ್ಯೂಲ್ ಪ್ರಕಾರ. ಬಟ್ ಮೇ ಬಿ ಈ ಒಂದು ಡೇಟ್ ಒಳಗಡೆ ಯಾವುದೇ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ನಮಗೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದರೆ ಸೊ ಈ ಒಂದು ರೌಂಡ್ದು ಎಲ್ಲ ಪ್ರೊಸೆಸ್ ಮುಗಿಯೋಕ್ಕೆ 8ನೇ ತಾರೀಕಿಂದ 10ನೇ ತಾರೀಕಿನವರೆಗೆ ಈ ಒಂದು ಕೆಲಸ ಎಲ್ಲ ಮುಗಿಬೋದು. ಸೊ ಹಾಗಾಗಿ ನಮಗೆ KCET ಮತ್ತು ನೀಟ್ ಸೆಕೆಂಡ್ ರೌಂಡ್ ಆಗಿರ್ಬೋದು, ಮತ್ತು ಆಪ್ಷನ್ನ ಮಾಡಿಫೈ ಮಾಡ್ಕೊಳ್ಳೋಕ್ಕೆ ಲಿಂಕ್ ಆಗಿರ್ಬೋದು, ನಮಗೆ 8ರಿಂದ 10ನೇ ತಾರೀಕಿನವರೆಗೆ ಯಾವಾಗ ಬೇಕಾದರೂ ಬಿಡ್ಬೋದು. ಸೊ ಇವಾಗ ನಾವು ಕಾಮನಾಗಿ ಅನ್ಕೋಬೋದು 8ರಿಂದ 10ನೇ ತಾರೀಕಿನವರೆಗೆ ನಮಗೆ KCET ನೀಟ್ ಸೆಕೆಂಡ್ ರೌಂಡ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಹಾಗಂತ. ಸೊ ಅಲ್ಲಿವರೆಗೆ ನೀವು ಏನು ಮಾಡೋದು ಬೇಕಾಗಿಲ್ಲ. ಸೊ ಇವಾಗ ನಮಗೆ ಈ ಒಂದು ಫಸ್ಟ್ ರೌಂಡಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆಗಿದೆ, ನೀವು ಜಸ್ಟ್ ಚಾಯ್ಸ್ ಎಂಟ್ರಿನ ಮಾಡೋದು ಅಷ್ಟೇ ಇರುತ್ತೆ. ಸೊ ಇವಾಗ ಯಾರು ಚಾಯ್ಸ್ 1ನೇ ಎಂಟರ್ ಮಾಡ್ತಾರೆ ಅವರು ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಯಾರಾದರೂ ಚಾಯ್ಸ್ 2 ಅಥವಾ ಚಾಯ್ಸ್ 3ನೇ ಎಂಟರ್ ಮಾಡ್ತಾರೆ ಅವರು ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗೋವರೆಗೆ ವೆಯ್ಟ್ ಮಾಡೋದಿರುತ್ತೆ.
ಮತ್ತು ನಾನು ಕೂಡ ನಿಮಗೆ ಇವಾಗ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ನ ಹೇಳಿದ್ದೀನಿ, ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಹಂಗಂತ. ಸೊ ಇವಾಗ ನೀವು ಏನೂ ಮಾಡೋಕ್ಕಾಗಲ್ಲ, ಆ ಒಂದು ಡೇಟ್ವರೆಗೆ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಆಪ್ಷನ್ನ ಮಾಡಿಫೈ ಮಾಡ್ಕೊಳ್ಳೋಕೆ ಕೂಡ ಆಗಲ್ಲ, ಮತ್ತು ಲಾಗಿನ್ ಆಗಿ ಬೇರೆ ಏನೂ ಕೆಲಸ ಮಾಡೋದು ಬೇಕಾಗಿಲ್ಲ. ಅಂದರೆ ಫೀ ಪೇ ಮಾಡೋದು ಮತ್ತು ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಆ ಥರ ಏನೂ ಮಾಡೋದು ಬೇಕಾಗಿಲ್ಲ. ಸೊ ಇದೆಲ್ಲ ಕೆಲಸ ಇರೋದು ಓನ್ಲಿ ಸ್ವಾಸ್ ಒನ್ ಕ್ಯಾಂಡಿಡೇಟ್ಗೆ ಅಷ್ಟೇ ಇರುತ್ತೆ. ಸೊ ಇದ್ರ ಬಗ್ಗೆ ಎಕ್ಸಾಕ್ಟ್ಲಿ ಕೆಯಿಂದ ಏನು ಇನ್ಫಾರ್ಮೇಷನ್ ಬಂದಿಲ್ಲ. ಆದರೆ ಕೆದವರು ಕೂಡ ಅಡ್ವಾನ್ಸ್ ಆಗಿ ಏನು ಇನ್ಫಾರ್ಮೇಷನ್ನ ಕೊಡಲ್ಲ. ಜಸ್ಟ್ ಅವರು ಆ ಒಂದು ಟೈಮಲ್ಲಿ ಯಾವ ಪ್ರೊಸೆಸ್ ನಡೀತಿರುತ್ತೆ ಸೊ ಅದ್ರ ಬಗ್ಗೆ ಅಷ್ಟೇ ಅವರು ಇನ್ಫಾರ್ಮೇಷನ್ನ ಕೊಡ್ತಾರೆ. ಬಟ್ ನಾವು ಕಾಮನ್ ಆಗಿ ಅನ್ಕೋಬೋದು, ಅಂದರೆ ಪ್ರತಿ ವರ್ಷದ್ದು ಪ್ರೊಸೆಸ್ನ ನೋಡಿಕೊಂಡು ಈ ಒಂದು ಡೇಟ್ ಆ್ಯಂಡ್ ಟೈಮ್ ಒಳಗಡೆ ಈ ಒಂದು ಕೆಲಸ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವಾಗ ನೀವು ಎಷ್ಟೇ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಮತ್ತು ಹಾಗೆಯೇ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಸೊ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದಾಗ ನಾವು ನಿಮಗೆ ಎಲ್ಲ ಅಪ್ಡೇಟ್ನ ನಿಮಗೆ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾವುದೇ ಅಪ್ಡೇಟ್ ನಿಮ್ಮಿಂದ ಮಿಸ್ ಆಗಲ್ಲ. ಸೊ ಇದುವರೆಗೆ ನಿಮಗೆ ಕೊಟ್ಟಿದ್ದ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಈ ಒಂದು ಇನ್ಫಾರ್ಮೇಷನ್ನ ಬೇರೆಲ್ಲ ಫ್ರೆಂಡ್ ಗ್ರೂಪಲ್ಲಿ ಶೇರ್ ಮಾಡಿ, ಅವ್ರು ಕೂಡ ಇದ್ರ ಬಗ್ಗೆ ತಗೋತಾರೆ. ಯಾಕಂತ ಹೇಳಿದ್ರೆ ತುಂಬ ಜನ ಇದ್ರ ಬಗ್ಗೆ ಡೌಟ್ ಕೇಳ್ತಾ ಇದ್ರಿ, ಮತ್ತು ಸೆಕೆಂಡ್ ರೌಂಡ್ ಕೋಚಿಂಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಾದರೆ ಸ್ವಲ್ಪ ಸಮಾಧಾನ ಆಗ್ಬೋದು. ಸೊ ಇವಾಗ ಹೇಳಿದ್ರೆ, ಸೊ ಇದನ್ನು ಬಿಟ್ಟು ಮತ್ತೇನಾದರೂ ಬೇರೆ ಡೌಟ್ ಇದ್ದರೆ ನಾವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ನಾವು ಕೂಡ ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀನ್ ಸ್ಟುಡಿಯೋ ಟಾಟಾ.